ಹೇ ಕ್ಯೂಟೀಸ್, ವೆಲ್ಕಮ್ ಟು ಶ್ರೀರಕ್ಷಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಾಟ್ ಚಾಕ್ಲೇಟ್ ಮಾಡುವ. ನಾನಿಲ್ಲಿ ಸ್ವಲ್ಪ ರಾಗಿ ಪೌಡರ್, ಡೇಟ್ಸ್, ಆಮೇಲೆ ಡ್ರೈ ಫ್ರೂಟ್ಸ್ ಮತ್ತು ಡಾರ್ಕ್ ಚಾಕ್ಲೇಟ್ನ ತಗೊಂಡಿದ್ದೆ. ಆಮೇಲೆ ಸ್ವಲ್ಪ ಹಾಲು ಕೂಡ ತಗೊಂಡಿದ್ದೆ. ನಾನು ಡ್ರೈ ಫ್ರೂಟ್ಸಲ್ಲಿ ನಾನು ಜಸ್ಟ್ ಗೋಡಂಬಿ ಮತ್ತು ಬಾದಾಮನ್ನ ತಗೊಂತಿದ್ದೆ. ನೀವು ಇನ್ನೂ ಜಾಸ್ತಿ ಬೇಕಾದ್ರೂ ಆ್ಯಡ್ ಮಾಡ್ಕೊಂಡ್ಲಕ್ಕ ನಾನು ಜಸ್ಟ್ ಇದೆರಡು ತಗೊಂಡು ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ಸೈಡಲ್ಲಿ ತೆಗ್ದಿಟ್ಕೊತಿದ್ದೆ. ನೆಕ್ಸ್ಟ್ ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ತಗೊತಿದ್ದೆ. ಡಾರ್ಕ್ ಚಾಕ್ಲೇಟ್ ಅಥವಾ ಕೋಕೋ ಪೌಡರ್ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡಿದ್ರೂ ಅಡ್ಡಿಲ್ಲ, ಅಥವಾ ಎರಡು ಆ್ಯಡ್ ಮಾಡೋದಾದ್ರೂ ಅಡ್ಡಿಲ್ಲ. ನಾನಿಲ್ಲಿ ಜಸ್ಟ್ ಡಾರ್ಕ್ ಚಾಕ್ಲೇಟ್ನ ಮಾತ್ರ ತಗೊಂಡು ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ತಗೊತಿದ್ದೆ. ನಾನಿಲ್ಲಿ 99% ಡಾರ್ಕ್ ಚಾಕ್ಲೇಟ್ 2 ಕ್ಯೂಬ್ಸ್ ತಗೊಂಡಿದ್ದೆ. ಅದಾದಮೇಲೆ 55% ಡಾರ್ಕ್ ಚಾಕ್ಲೇಟ್ ಒಂದು 6 to 7 ಕ್ಯೂಬ್ಸ್ನ ತಗೊಂಡಿದ್ದೆ. ನೆಕ್ಸ್ಟ್ ನಾನು ಡೇಟ್ಸ್ ತಗೊಂಡಿದ್ದೆ. ನಾನಿಲ್ಲಿ ಡೇಟ್ಸ್ ಲೈಕ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಸ್ಕಿನ್ನ ಪೀಲ್ ಮಾಡ್ಕೊಂಡು ತಗೊತಿದ್ದೆ. ಇದನ್ನು ಡೇಟ್ಸ್ನ ಲೈಕ್ ಮಾಡ್ಕೊಂಡು ನಾನು ಬ್ಲೆಂಡ್ ಮಾಡೋಕ್ಕೆ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ಕೊತಿದ್ದೆ. ಇದೆರಡು ಮಿಕ್ಸ್ ಮಾಡಿ ಆದಮೇಲೆ ಲೈಕ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ನಾನಿಲ್ಲೊಂದು 2 to 3 ಪೀಸಸ್ ಆಫ್ ಕ್ಯಾಶ್ಯೂ ಹೈಕೊಂಡಿದ್ದೆ. ಅದು ಆಪ್ಷನಲ್ಲಿ ನೀವು ಬೇಕಾದ್ರೆ ಹೈಕೊಂಡ್ಲಕ್ಕೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡ್ಲಕ್ಕೆ. ಅದಾದಮೇಲೆ ನಾನಿಲ್ಲಿ ಮಿಲ್ಕ್ ತಗೊತಿದ್ದೆ. ಅದಾದಮೇಲೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಯ್ಕೊಂಡು ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೆ. ಇದು ಮಿಕ್ಸ್ ಮಾಡ್ತಾನೆ ಇರ್ಕ, ಇಲ್ಲಾಂದರೆ ಗಂಟಾರೆ ಅದು ಅಷ್ಟು ಒಳ್ಳೆ ಬರ್ತಿಲ್ಲ. ಇದಿಷ್ಟು ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ನಾವು ಡೇಟ್ಸ್ ಪೇಸ್ಟ್ ಅಂತ ರೆಡಿ ಮಾಡಿ ಇಟ್ಕೊಂಡಿರೋದಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ನಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಕಣ್ಕೊಂಡು ಆ್ಯಡ್ ಮಾಡ್ಕೊಂಡು, ತುಂಬ ಸ್ವೀಟ್ ಬೇಕಾದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಳಕ್ಕೆ, ಲೈಟಾಗಿ ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಆಯಿತು. ಪೇಸ್ಟ್ನ ಆ್ಯಡ್ ಮಾಡಿ ಆದ್ಮೇಲೆ ಲೈಕ್ ಮಾಡ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತ ಇರ್ಕ, ಫುಲ್ ಗಂಟೆಲ್ಲ ಇಲ್ದಿದ್ದಂಗೆ ಕಣ್ಕ ಆ ರೀತಿ ನಾವು ಮಿಕ್ಸ್ ಮಾಡ್ಕೊತ ಹೋಯ್ಕ. ಇದಿಷ್ಟು ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ನಾವು ಡಾರ್ಕ್ ಚಾಕ್ಲೇಟ್ ಅಂತ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ತಗೊಂಡಿರುತ್ತೆ, ಅದನ್ನು ಕೂಡ ಈಗ ಆ್ಯಡ್ ಮಾಡಿ ಆದಮೇಲೆ ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ಈಗ ನಾವು ಸ್ಟವ್ ಮೇಲೆ ಇಟ್ಟು ಮತ್ತೆ ತಿರ್ಸ್ತಾ ಇಲ್ಲಾಂದರೆ ಅಡಿ ಹಿಡ್ಕೊಂಬ ಚಾನ್ಸಸ್ ಇರುತ್ತೆ. ಇದು ಬಾಯ್ಲ್ ಆಗ್ತಾ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಇದು ಬ್ರೌನ್ ಕಲರಿಗೆ ಚೇಂಜ್ ಆಗ್ತು. ನಾವು ಬಾಯ್ಲ್ ಮಾಡ್ತಾ ಮತ್ತೆ ತಿರ್ಸ್ತಾನೆ ಮಧ್ಯೆ ಇಲ್ಲಾಂದ್ರೆ ಅಡಿ ಹಿಡ್ಕೊಂತತ್ತು. ಮತ್ತು ಚಾಕ್ಲೇಟ್ ಎಲ್ಲ ಲೈಕ್ ಮಾಡ್ಕೊಂಡು ಮೆಲ್ಟ್ ಆಗ್ತಾ ಮಿಕ್ಸ್ ಮಾಡ್ಕೊತ ಇದ್ದರೆ ಫೈನಲ್ ಕಂಡ್ರಲ್ಲ ಈ ರೀತಿ ಕಾಣಿಸುತ್ತೆ ಹಾಟ್ ಚಾಕ್ಲೇಟ್. ನೆಕ್ಸ್ಟ್ ನಾನಿಲ್ಲ ಒಂದು ಕಪ್ಪಿಗೆ ಸರ್ವ್ ಮಾಡ್ಕೊಂಡು ತಗೊತಿದ್ದೆ. ಮೇಲೆ ಟಾಪಿಂಗ್ಸ್ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಿದ್ದೆ. ಇದು ಹಾಟ್ ಚಾಕ್ಲೇಟ್ ನಾವು ಕುಡಿತಾ ಇರ್ಬೇಕಾದ್ರೆ ಮಧ್ಯೆ ಡ್ರೈ ಫ್ರೂಟ್ಸ್ ಎಲ್ಲ ಸಿಕ್ಕರೆ ಅಷ್ಟು ಒಳ್ಳೆ ಆಗ್ತದೆ, ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೆ. ಇವತ್ತಿನ ರೆಸಿಪಿ ಕಂಡ್ರಲ್ಲ, ನಿಮ್ಗೆ ಇನ್ ಕೇಸ್ ಈ ರೆಸಿಪಿ ಇಷ್ಟ ಆದರೆ ಒಂದು ಸತಿ ಮನೇಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.